ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ನಾನು ಮಹರ್ದ ಡಾಕುಳಿಗೆ ವರದಿಗಾರ ಮತ್ತು ನಿರೂಪಕ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪಶುವೈದ್ಯಕೀಯ ವಿಭಾಗದಲ್ಲಿ ಪದವಿ ಪಡೆದವರು ರಾಜ್ಯದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್. ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವದಲ್ಲಿ ಬಂಗಾರದ ಪದಕ ಪಡೆದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆ. ಮಾರ್ಚ್ 27 ಮತ್ತು 28ರಂದು ಬೆಂಗಳೂರಿನಲ್ಲಿ ಒಳ ಮೀಸಲಾತಿ ಜಾರಿ ಸಂಬಂಧ ವಿಚಾರ ಸಂಕಿರಣ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಫರ್ನಾಂಡಿಸ್ ಇಪ್ಪಳಗಾವ್ ಕರೆ. ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಪಾಲಕರು ಹಾಗೂ ಗುರು ಮಾರ್ಗದರ್ಶಕರಿಂದ ಇಂದು ನಾನು 9 ಬಂಗಾರದ ಪದಕ ಪಡೆಯಲು ಸಾಧ್ಯವಾಯಿತು. ಬಂಗಾರದ ಪದಕದೊಂದಿಗೆ ಸಂತಸ ವ್ಯಕ್ತಪಡಿಸಿದ ಆದಿತ್ಯ ಚಿದಾನಂದ್. ಮೂಕ ಜಾನುವಾರುಗಳ ಸೇವೆ ಮಾಡುತ್ತೇವೆಂದು ಮಾಧ್ಯಮದವರಿಗೆ ಪ್ರತಿಕ್ರಿಯೆ. ಡಿಕೆ ಶಿವಕುಮಾರ್ ಅವರ ಸಂವಿಧಾನ ಬದಲಾವಣೆ ಕುರಿತ ಹೇಳಿಕೆ ಖಂಡಿಸಿ ನಗರದಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ. ಪ್ರತಿಕೃತಿ ಸುಡುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ ಬಿಜೆಪಿಗರು. ಡಿಕೆ ಅವರನ್ನ ಹಾಗೂ ಹನಿ ಟ್ರ್ಯಾಪ್ ಮಾಡುವ ಸಚಿವರನ್ನ ಅಮಾನತುಗೊಳಿಸಲು ಸೋಮನಾಥ್ ಪಾಟೀಲ್ ಆಗ್ರಹ. ಮಾರ್ಚ್ 29ರಂದು ಭಾಲ್ಕಿಯಲ್ಲಿ ಜರುಗದಿರುವ ರೇಣುಕಾಚಾರ್ಯ ಜಯಂತಿ ಆಚರಣೆ. ಪ್ರಚಾರ ರಥಕ್ಕೆ ಧ್ವಜ ತೋರಿಸುವ ಮೂಲಕ ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಚಾಲನೆ. ವಿವಿಧ ಮುಖಂಡರು ಹಾಗೂ ಗಣ್ಯರು ಭಾಗಿ. ಔರಾದ್ ಪಟ್ಟಣದ ಕನಕದಾಸ್ ಭವನದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಜರುಗಿದ ಕಾರ್ಯಕ್ರಮದಲ್ಲಿ ಮಹಿಳಾ ಮುಖಂಡರು ಭಾಗಿ. ಮಹಿಳಾ ಶಕ್ತಿ ಕುರಿತು ಉಪನ್ಯಾಸ ನೀಡಿದ ಸುನಂದಾ ಬೆಹಂಜಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಪಶುಸಂಗೋಪನಾ ಇಲಾಖೆಯು ರಾಜ್ಯದಲ್ಲಿ ಪಶುಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದೆ. ಪಶುವೈದ್ಯಕೀಯ ವಿಭಾಗದಲ್ಲಿ ಪದವಿ ಪಡೆದಿರುವಂತಹ ಹಾಗೂ ಬಂಗಾರದ ಪದಕವನ್ನು ಪಡೆದ ವಿದ್ಯಾರ್ಥಿಗಳು ಮುಂದೆ ರಾಜ್ಯದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕೆಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರು ತಿಳಿಸಿದರು. ಕಮಠಾಣ ಸಮೀಪದ ನಂದಿನಗರದಲ್ಲಿರುವಂತಹ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆಗಳ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಾರೆ. ರಾಷ್ಟ್ರೀಯ ಜಾನುವಾರು ನಿಯಂತ್ರಣ ಯಶಸ್ವಿಯಲ್ಲಿ ಪದವೀಧರರ ಪಾತ್ರ ಬಹುಮುಖ್ಯವಾಗಿರತಕ್ಕಂಥದ್ದು. ಜೊತೆಗೆ ರಾಷ್ಟ್ರಾಭಿವೃದ್ಧಿಯಲ್ಲಿ ನಿಮ್ಮ ಈ ಜ್ಞಾನ ಬೆಳೆಸಿಕೊಳ್ಳುವುದು ಅತ್ಯಗತ್ಯವಾಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ರಾಜ್ಯದಲ್ಲಿ 2.9 ಕೋಟಿ ಜಾನುವಾರುಗಳಿವೆ. 1.6 ಮಿಲಿಯನ್ ಜನರಿಗೆ ಮೀನುಗಾರಿಕೆ ವಲಯದಲ್ಲಿ ಉದ್ಯೋಗ ಒದಗಿಸಿಕೊಟ್ಟಿದೆ. ಜಾನುವಾರುಗಳ ಸಂರಕ್ಷಣೆಗೆ ರಾಜ್ಯ ಸರ್ಕಾರ ಕಟಿಬದ್ಧವಾಗಿದೆ ಎನ್ನುವಂಥ ಮಾತನ್ನು ಕೂಡ ವೆಂಕಟೇಶ್ ಅವರು ಹೇಳಿದರು. ಮುಂದುವರೆದು ಮಾತನಾಡಿದ ಸಚಿವರು, ಪದವಿ ಪಡೆದ ವಿದ್ಯಾರ್ಥಿಗಳು ತಾವು ಪಡೆದ ಈ ಪಶುವೈದ್ಯಕೀಯ ಜ್ಞಾನವನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಹೊಸ ಹೊಸ ಆವಿಷ್ಕಾರದೊಂದಿಗೆ ಜಾನುವಾರುಗಳ ನಿಯಂತ್ರಣ, ಸಂರಕ್ಷಣೆ ಹಾಗೂ ಇನ್ನಿತರ ಸುಸ್ಥಿರ ಅಭಿವೃದ್ಧಿಗಾಗಿ ಶ್ರಮಿಸಬೇಕು. ತಮ್ಮೆಲ್ಲರ ಮುಂದಿನ ಜೀವನ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆ.ಸಿ. ವೀರಣ್ಣ ಅವರು ಸರ್ವರನ್ನ ಸ್ವಾಗತಿಸಿ ಮಾತನಾಡುತ್ತಾರೆ. ವೇದಿಕೆ ಮೇಲೆ ಡಾಕ್ಟರ್ ನವೀನ್ ಕುಮಾರ್ ಸೇರಿದಂತೆ ವಿಶ್ವವಿದ್ಯಾಲಯದ ಕುಲಸಚಿವರು, ಕುಲಾಧಿಪತಿಗಳು, ಡೀನ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ಪದವಿ ಹಾಗೂ ಬಂಗಾರದ ಪದಕಗಳನ್ನು ಇದೇ ವೇಳೆ ಪ್ರದಾನ ಮಾಡಲಾಯಿತು. ನನಸಾಗಲಿ ಹಾಗೂ ವಿಶ್ವವಿದ್ಯಾಲಯ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಈ ಸಂಸ್ಥೆಯು ನಮ್ಮ ರಾಜ್ಯ ಮತ್ತು ದೇಶಕ್ಕೆ ಮತ್ತೊಮ್ಮೆ ಹೆಮ್ಮೆಯನ್ನು ತರುವಂತಾಗಲಿ ಎಂದು ಶುಭ ಹಾರೈಸುತ್ತೇನೆ. ಹಾಗೆ ನಾನು ನಮ್ಮ ಕುಲಪತಿಗಳು ಮನವಿ ಮಾಡಿದ್ದೇನೆ, ಮುಂದಿನ ಘಟಿಕೋತ್ಸವ ಕೆಲವು ಬದಲಾವಣೆ ಮಾಡಬೇಕು ಅಂತೇಳಿ. ಅದಕ್ಕೆ ಅವರು ಸಮ್ಮತಿ ಕೊಟ್ಟಿದ್ದಾರೆ. ಯಾಕೆಂದರೆ ಮಾತಾಡಿದವರೆಲ್ಲರೂ ಇಂಗ್ಲೀಷಲ್ಲೇ ಮಾತಾಡಿದ್ರು. ಎಲ್ಲ ಭಾಳ ಜನ ಕನ್ನಡದವರು ಇದ್ದೀರಿ. ಅದಕ್ಕೆ ಅವ್ರಿಗೆ ಇದೇನು ಇನ್ನು ಬ್ರಿಟಿಷರ ಕಾಲದ ಓದ್ ಮಾಡ್ತಾ ಇದ್ದೀರಲ್ಲ, ನೀವು ಬ್ರಿಟಿಷ್ ಕಾಲ ಬಿಟ್ಬಿಡಿ ಅಂತ ಹೇಳಿದೆ. ಸಮರ್ಸಿದ್ದಾರೆ. ಅವರಿಗೆ ಧನ್ಯವಾದಗಳು. ನಿಮ್ಮೆಲ್ಲ ಒಳ್ಳೇದಾಗಲಿ. ಎಲ್ಲ ಇವತ್ತು ಪದವಿಗಳು ತಗೊಂಡು ಎಲ್ಲ ಮನೆಗೆ ಹೋಗ್ತಾ ಇದ್ದೀರಿ. ಈ ರಾಜ್ಯಕ್ಕೆ, ದೇಶಕ್ಕೆ ನಿಮ್ಮದೇ ಆದ ಸೇವೆ ನೀವು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಮತ್ತು ನಂಬಿಕೆಯನ್ನು ವ್ಯಕ್ತ ಮಾಡ್ತಾ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. Awards 2033, the Commonwealth Professional Fellowship UK, Societal Innovation Award from the Ministry of Science and Technology, Government of India, DAD Fellowship, Germany, and Gold Medal for first place in MUSC. He is acted as a technical advisor to both WHO and WOH on various infectious diseases. With more than 150 research papers published in high-impact journals and 11
patent filed is a recognized expert in the field of virology. Additionally, he serves a Section 9 editor for journal Virulence and has reviewed for numerous international journals. Sir, we are honored by your gracious presence on this convocation. I heartily extend our most warm welcome to you for the 14th convocation of the university. The Honorable Governor of Karnataka and Chancellor of the University, Shri Tawarchand Gehlotji, was scheduled to preside over this convocation. ಇದೇ ತಿಂಗಳ 27 ಮತ್ತು 28ರಂದು ರಾಜ್ಯ ರಾಜಧಾನಿ ಬೆಂಗಳೂರಿನ ವಸಂತನಗರದಲ್ಲಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಷ್ಟ್ರಾಧ್ಯಕ್ಷರಾಗಿರತಕ್ಕಂಥ ಮಂದಕೃಷ್ಣ ಮಾದಿಗ ಅವರ ಮಾರ್ಗದರ್ಶನದಲ್ಲಿ ಒಳ ಮೀಸಲಾತಿ ಜಾರಿ ಕುರಿತ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಪಳಗಾವ್ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಕರೆದಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು 27ರಂದು ಕಾರ್ಯಾಗಾರ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸಭೆ ಜರುಗುತ್ತದೆ. 28ರಂದು ಒಳ ಮೀಸಲಾತಿ ಬೆಂಬಲಿಸುವಂತಹ ಎಲ್ಲ ಸಂಘಟನೆಗಳ ಪ್ರಮುಖರು, ಕಾರ್ಯಕರ್ತರು, IPS, IAS, KS ಹಾಲಿ ಹಾಗೂ ಮಾಜಿ ಅಧಿಕಾರಿಗಳು, ಆಮೇಲೆ ಹಾಲಿ ಶಾಸಕರು, ಮಾಜಿ ಶಾಸಕರು, ಸಚಿವರು, ಜೊತೆಗೆ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಸೇರಿದಂತೆ ಇತರೆ ಮಠಾಧೀಶರು ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ಅಂದರೆ ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಜಿಲ್ಲೆಯಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಳ ಮೀಸಲಾತಿಯನ್ನು ಬೆಂಬಲಿಸುವಂತಹ ಕಾರ್ಯಕರ್ತರು, ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂಥ ಕರೆಯನ್ನು ಹಿಪ್ಪಳಗಾವ್ ನೀಡಿದರು. ಈ 2 ದಿವಸದ ಕಾರ್ಯಾಗಾರ ಹಾಗೂ ಸಭೆಯಲ್ಲಿ ಜಿಲ್ಲೆಯ ಸಮಾಜ ಬಾಂಧವರು, ವಕೀಲರು, ಒಳ ಮೀಸಲಾತಿ ಪರ ಹೋರಾಟಗಾರರು, ಸಂಘಟನೆಗಳ ಪ್ರಮುಖರು, ಒಟ್ಟಾರೆ ಒಳ ಮೀಸಲಾತಿ ಪರ ಬೆಂಬಲಿಸುವಂತಹ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ಫರ್ನಾಂಡಿಸ್ ಹಿಪ್ಪಳಗಾವ್ ಕರೆ ನೀಡಿದರು. ಜೊತೆಗೆ ಒಳ ಮೀಸಲಾತಿ ಜಾರಿ ವಿಳಂಬವಾಗಲು ರಾಜಕೀಯ ಷಡ್ಯಂತ್ರವೇ ಕಾರಣ ಎಂದು ಫರ್ನಾಂಡಿಸ್ ಹಿಪ್ಪಳಗಾವ್ ಆರೋಪ ಮಾಡಿದರು. ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು AICC ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಹಾಲಿ ಸಮಾಜ ಕಲ್ಯಾಣ ಸಚಿವ HC ಮಹಾದೇವಪ್ಪ ಅವರೇ ನಮ್ಮ ಹಾಗೂ ಪರಿಶಿಷ್ಟ ಬಲಗೈ ಬಂಧುಗಳ ಮಧ್ಯ ಬಿರುಕು ಮೂಡಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾವಿಬ್ಬರು ಯಾವತ್ತೂ ಕೂಡ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಹಳ್ಳಿಗಳಲ್ಲಿ ನಮಗೆ ಹಾಗೂ ಪರಿಶಿಷ್ಟ ಬಲಗೈ ಜನಗಳಿಗೆ ಉತ್ತಮ ಬಾಂಧವ್ಯ ಇದೆ. ಇಂದು ಒಳ ಮೀಸಲಾತಿ ವಿರೋಧಿಸ್ತಾ ಇರುವಂತಹ SC ರೈಟ್ ಸಂಘಟನೆಗಳು 2 ವರ್ಷಗಳ ಹಿಂದಿನ ಹೋರಾಟ ನೆನಪು ಮಾಡಿಕೊಳ್ಳಿ. DSS ರಾಜ್ಯ ಸಂಚಾಲಕ DG ಸಾಗರ್ ಹಾಗೂ ಮಾವಳ್ಳಿ ಶಂಕರ್ ಇಬ್ಬರು ಬೆಂಗಳೂರಿನ ಹೋರಾಟದ ಸಂದರ್ಭದಲ್ಲಿ ಒಳ ಮೀಸಲಾತಿ ಹೋರಾಟ ಜಾರಿಯಾಗಬೇಕೆಂದು ಒತ್ತಾಯ ಮಾಡಿದರು. ಈಗ ಅವರೇ ವಿರೋಧ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನೆ ಮಾಡ್ತಾರೆ. ಕಾಂತರಾಜ್ ವರದಿ ಜಾರಿ ಮಾಡದೆ ಸದಾಶಿವ ಆಯೋಗದ ವರದಿ ಹಾಗೂ ಮಾಧುಸ್ವಾಮಿ ಅವರ ವರದಿ ಜಾರಿ ಮಾಡಬೇಕು. 2 ತಿಂಗಳ ಹಿಂದೆ ನಾಗಮೋಹನ್ ದಾಸ್ ವರದಿ ಜಾರಿ ಮಾಡುವುದಾಗಿ ಹೇಳಿದರು. ಆದರೆ ಅದು ವಿಳಂಬವಾಗ್ತಾ ಇರುವುದಕ್ಕೆ ಕಳವಳ ವ್ಯಕ್ತಪಡಿಸಿದರು. ಸಮಿತಿಯ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಹಿಪ್ಪಳಗಾವ್, ಉಪಾಧ್ಯಕ್ಷ ಕಮಲಾಕರ್ ಹೆಗಡೆ, ಜಿಲ್ಲಾ ವಕ್ತಾರ ಶಿವಣ್ಣ ಹೆಪ್ಪಳಗಾವ್, ಆಮೇಲೆ ಜಿಲ್ಲಾ ಕಾರ್ಯದರ್ಶಿ ದತ್ತಾತ್ರೇಯ ಜ್ಯೋತಿ, ಸಮಾಜ ಮುಖಂಡರಾಗಿರತಕ್ಕಂಥ ಸುಧಾಕರ್ ಸೂರ್ಯವಂಶಿ, ಮಹಾಪ್ರಧಾನ ಕಾರ್ಯದರ್ಶಿ ರಾಹುಲ್ ನಂದಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯನ್ನು ನಮ್ಮ ರಾಜ್ಯದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಫರ್ನಾಂಡಿಸ್ ಅಣ್ಣ ಅವರು ನಡೆಸಿಕೊಳ್ಳಬೇಕಂತ ಹೇಳಿ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದವರೇ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ಸಮಾಜ ವತಿಯಿಂದ, ದಂಡರ ವತಿಯಿಂದ ಹಾರ್ದಿಕ ಅಭಿನಂದನೆ ಹಾಗೂ ಶುಭಾಶಯ ಕೋರ್ತೇನೆ. ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಂದಕೃಷ್ಣ ಮಾದಿಗವರು ಹೈದರಾಬಾದ್ನಲ್ಲಿ ಮಾದಿ ದಂಡರ ಹೋರಾಟ ಸಮಿತಿಯ ರಾಜ್ಯ ಪದಾಧಿಕಾರಿಗಳ ಒಂದು ಸಭೆ ತುರ್ತಾಗಿ ಕರೆದಿದ್ದರು. ಸಭೆಯಲ್ಲಿ ಸನ್ಮಾನ್ಯ ಮಂದಕೃಷ್ಣ ಮಾದಿಗವರು ಆದೇಶ ಮಾಡಿದ್ದಾರೆ. ಇದೇ ಬರುವ 27, 28ರಂದು ಬೆಂಗಳೂರು ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಒಳ ಮೀಸಲಾತಿ ಕುರಿತು ಕಾರ್ಯಾಗಾರ ಮತ್ತು ರಾಜ್ಯ ಕಾರ್ಯಕಾರಿಣಿ ಸಭೆ ಕರೆದಿದ್ದಾರೆ. 27ನೇ ತಾರೀಕಿಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಾದಿಗ ಸಂಘಟನೆಗಳ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಾಜದ ಚಿಂತಕರು, ಯುವಕರು ಹಾಗೂ ಬುದ್ಧಿಜೀವಿಗಳಿಗೆ ವಿಶೇಷವಾಗಿ ಆಹ್ವಾನ ಮಾಡಲಾಗಿದೆ. ಅವತ್ತು 27ನೇ ತಾರೀಕಿಗೆ ಒಂದು ದಿವಸ ಒಳ ಮೀಸಲಾತಿ ಕುರಿತು ಚರ್ಚೆ ಇದೆ ಇವತ್ತು. ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಒಳ ಮೀಸಲಾತಿ ಪರ ಸಂಘಟನೆಗಳು ಅನೇಕ ಮಾದಿಗ ಸಂಘಟನೆಗಳಿವೆ. ಎಲ್ಲರಿಗೆ ಮುಕ್ತವಾಗಿ ಅವಕಾಶ ಮಾಡಿದ್ದಾರೆ ಮಂದಕೃಷ್ಣ ಅಣ್ಣವರು. ಮಾಧ್ಯಮದ ಮುಖಾಂತರ ಇವತ್ತು ಎಲ್ಲ ಜಿಲ್ಲೆಯಲ್ಲಿ ಆಹ್ವಾನ ಮಾಡಿಕೊಡ್ರಿ, ಅವ್ರಿಗೆ ಕರೆ ಕೊಡ್ರಿ ಅಂತ ಹೇಳಿದ್ದಾರೆ. ಆದ್ದರಿಂದ
ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಸಂಘಟನೆಯ ಪದಾಧಿಕಾರಿಗಳು, ಅಧ್ಯಕ್ಷರು ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ 27ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ವಸಂತನಗರದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಸಭೆ ಕರೆಯಲಾಗಿದೆ. ಒಳ ಮೀಸಲಾತಿ ವಿರುದ್ಧ ಷಡ್ಯಂತ್ರ ನಡೀತಿದೆ ರಾಜ್ಯದಲ್ಲಿ. ಹಾಗೂ ವಿಳಂಬ ಧೋರಣೆ ಕುರಿತು ಈ ಸರ್ಕಾರದ ವಿರುದ್ಧ ಒಂದು ದಿವಸ ಕಾರ್ಯಾಗಾರ ಮಾಡ್ತಾ ಇದ್ದಾರೆ. ತದನಂತರ 28ನೇ ತಾರೀಕಿಗೆ ಎಲ್ಲ ಸಂಘಟನೆಗಳ ಜೊತೆ, ಮುಖಂಡರ ಜೊತೆ ಚರ್ಚೆ ಮಾಡಿ, ಹಾಗೂ ಯುವಕರ ಜೊತೆ ಚರ್ಚೆ ಮಾಡಿ, ಬುದ್ಧಿಜೀವಿಗಳ ಜೊತೆ ಚರ್ಚೆ ಮಾಡಿ, ಲಾಯರ್ಸ್ಗಳು ಕರೀತಾ ಇದ್ದಾರೆ. ಹಾಗೂ ನಮ್ಮ ಸಮಾಜದ SC ಮಾಧವಪ್ಪರ್ ಇದ್ದಾರೆ, ಹಿಂದೆ ದೊಡ್ಡ ಇನ್ನೊಬ್ಬರು ತಿಮ್ಮಂಗಿಲಿದೆ, ಖರ್ಗೆ ಇದ್ದಾರೆ, ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಇದೆ. ಸುಮಾರು ಸಲ ಇದೇ ಪತ್ರಿಕೆ ಹೇಳಿ ನಾನು ಗೋಷ್ಠಿಯಲ್ಲಿ. ಮತ್ತು ಇನ್ನೊಂದು ರೀ 21ರ ಸಮಾವೇಶದಾಗ ರಮೇಶ್ ಡಾಕುಳಿಗೆ ಅವ್ರು ಬಂದು ಕೂಡ್ತಾರೆ, ಮತ್ತು 23ಕ್ಕೆ ಅವ್ರು ಬಂದು ವಿರೋಧ ಮಾಡ್ತಾರೆ. ಮಂದಕೃಷ್ಣ ಮಾದಿಗವರೇ ಬರ್ತಾ ಇದ್ದಾರೆ. ಸುಮಾರು ಒಂದು 5 ಲಕ್ಷ ಜನ ಸೇರಿ ಬೆಂಗಳೂರಿನಲ್ಲಿ ದೊಡ್ಡ ಸಮಾವೇಶ ಮಾಡ್ತಾ ಇದ್ದಾರೆ. ತೆಲಂಗಾಣ, ಆಂಧ್ರ, ಕರ್ನಾಟಕ, ತಮಿಳುನಾಡು ಸೇರಿ. ಯಾವಾಗ ಹೈದರಾಬಾದ್ ಮಾಡಿದಾರಲ್ಲ ಮಹಾವಿಶ್ವರೂಪ ಅಂತೇಳಿ ನರೇಂದ್ರ ಮೋದಿ ಬಂದರು, ಆ ರೀತಿ ಈ ಸರ್ಕಾರಕ್ಕೆ ಬೆಂಡೆತ್ತುವ ಒಂದು ಕೆಲಸ, ಸರ್ಕಾರಕ್ಕೆ ಎದುರಿಸುವ ಒಂದು ಕೆಲಸ, ಸರ್ಕಾರ ಮೇಲೆ ಒತ್ತಡ ಹಾಕಂತ ಒಂದು ದೊಡ್ಡ ಸಮಾವೇಶ ಮಾಡೋಂಥ ಉದ್ದೇಶ ಇಟ್ಕೊಂಡು 2 ದಿವಸದಲ್ಲಿ ಕಾರ್ಯಾಗಾರ ಮಾಡ್ತಾರೆ. ನಾವು ಕರ್ಸಲ್ಲ ನಾವು ಅವ್ರಿಗೆ ಗೌರವ ಕೊಡ್ತೀವಿ. ನಾವೇನಿದ್ರೆ ಅಪ್ಪಿಲ್ ಅವ್ರ ಹತ್ರ ಹೋಗ್ತೀವಿ. ಅಲ್ಲಿ ಕಾರ್ಯಕ್ರಮ ಇಟ್ಕೊಂಡು ಕರ್ಸೋದು, ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡು ಕರ್ಸೋದು ಸರಿಯಲ್ಲ. ಅವ್ರದೇ ಒಂದು ಕಚೇರಿ ಇದೆ, ಅವ್ರದೇ ಒಂದು ಆಫೀಸ್ ಇದೆ. ಇದೇ ಸರ್ಕಾರ ಅವ್ರಿಗೆ ಒಂದು ಕಚೇರಿ ಕೊಟ್ಟಿದೆ. ಆ ಕಚೇರಿ ಕೆಳಗೆ ಕೆಲಸ ಮಾಡೋಕ್ಕೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಸರ್ಕಾರ ದುಡ್ಡು ಕೊಟ್ಟು ಆಫೀಸ್ ಮಾಡಿ ಅವ್ರಿಗೆ ಎಲ್ಲಿ ಬಂದಲ್ಲಿ ಕರೀತಾರೆ, ಅವ್ರು ಹೋಗ್ತಾರೆ ಅಂದ್ರೆ ಅವ್ರಿಗೆ ಸಂಜೆ ಸಲ್ಲೋದು. ಆಮೇಲೆ ಆಯೋಗದ ಅಧ್ಯಕ್ಷರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅಂದ್ರೆ ಯಾವುದೋ ಒಂದು ಸಮುದಾಯದ ಪರವಾಗಿ ಮಾತಾಡಿದ್ರು. ಅವರಲ್ಲಿ ಏನು ಹೇಳಿದ್ರು ಆಯೋಗದ ಅಧ್ಯಕ್ಷರು ಅಂದ್ರೆ, ಇಷ್ಟು ದಿವಸ ಹೊಟ್ಟೆ ತುಂಬ ಯಾರು ಉಂಡಿರಿ, ಹೊಟ್ಟೆ ತುಂಬದವರು ಹೊಟ್ಟೆ ತುಂಬಲಾರದವ್ರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ. ಮೀಸಲಾತಿ ಪಟ್ಟಿದಾಗ ಅನುಕೂಲ ಸಿಗಲಾರ್ದಂಥ ಯಾವ ಮೂಲೆ ಗುಂಪಾಗಿರ್ತಕ್ಕಂಥ ಕೆಲವೊಂದು ಸಮುದಾಯಗಳವ, ಆ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಿನ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿನೇ ಹೇಳ್ಯಾರ ಹೊರತು ತಿಂದವರೇ ತಿನ್ರಿ ಅಂತ ಹೇಳಿಲ್ಲ. ಬಾಬಾ ಸಾಹೇಬ್ರ ಕನಸು ಅದಾಯ್ತು, ಸೆಂಟ್ರಲ್ ರಿಸರ್ವೇಷನ್. ಹಸಿದವ್ರಿಗೆ ಅನ್ನ ಕೊಡ್ರಿ. ಈ ಒಳ ಮೀಸಲಾತಿ ಏನು ಹೇಳುತ್ತೆ ಅಂದರೆ ಪಾಲಕರ ಸತತ ಸಹಕಾರ, ಗುರುಗಳ ಆಶೀರ್ವಾದ ಮತ್ತು ಮಾರ್ಗದರ್ಶಕರ ಸಲಹೆ ನಾನು 9 ಬಂಗಾರದ ಪದಕಗಳನ್ನು ಪಡೀಲಿಕ್ಕೆ ಸಾಧ್ಯವಾಯಿತು ಎಂದ ಬೆಂಗಳೂರು ಪಶುವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿ ಆದಿತ್ಯ ಚಿದಾನಂದ ಮಾಧ್ಯಮದವರೊಂದಿಗೆ ಸಂತಸವನ್ನು ಹಂಚಿಕೊಂಡರು. ಜಾನುವಾರುಗಳು ಮೂಕ ಪ್ರಾಣಿಗಳು. ಆ ಪ್ರಾಣಿಗಳ ಪ್ರಾಣ ಉಳಿಸಿದಾಗ ಅವುಗಳಿಗಾಗುವಂತಹ ಖುಷಿ, ಅವರ ಪಶುಪಾಲಕರಿಗಾಗುವಂತಹ ಆನಂದ ಹೇಳತೀರದು. ಆ ಒಂದು ಸೇವೆಯನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಎಂದು ಆದಿತ್ಯ ಅವರು ಹೇಳಿದರು. ಇನ್ನೋರ್ವ ಪದವೀಧರರಾಗಿರ್ತಕ್ಕಂಥ ಚಿತ್ರದುರ್ಗದ ಡಾಕ್ಟರ್ ದಕ್ಷಿತ್ ಗೌಡ ಅವರು ಕೂಡ ಈ ಸಂದರ್ಭದಲ್ಲಿ ಮಾತಾಡ್ತಾರೆ. ಹಣ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾವು ಮಾಡಬಹುದು, ಆದರೆ ಮೂಕ ಪ್ರಾಣಿಗಳ ಸೇವೆ ಮಾಡುವುದರಲ್ಲಿ ಇರುವಂತಹ ಆ ಸಂತಸ ಏನಿದೆಯಲ್ಲ ಅದು ಬೇರೆಯೇ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ 6 ಚಿನ್ನದ ಪದಕದ ಆ ಒಂದು ಯಶಸ್ಸಿಗೆ ಕಾರಣರಾದ ಪಾಲಕರಿಗೆ, ಮಾರ್ಗದರ್ಶಕರಿಗೆ ಹಾಗೂ ತಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಕೃತಜ್ಞತೆಗಳನ್ನು ತುಂಬು ಹೃದಯದಿಂದ ಸಲ್ಲಿಸ್ತಾರೆ. ಪಶುಸಂಗೋಪನಾ ಸಚಿವರಾದ ಕೆ ವೆಂಕಟೇಶ್ ಅವರು ಸ್ನಾತಕ ಪದವಿಯಲ್ಲಿ 16 ವಿದ್ಯಾರ್ಥಿಗಳಿಗೆ 53 ಚಿನ್ನದ ಪದಕಗಳನ್ನು, ಸ್ನಾತಕೋತ್ತರ ಪದವಿಯಲ್ಲಿ 21 ವಿದ್ಯಾರ್ಥಿಗಳಿಗೆ 34 ಚಿನ್ನದ ಪದಕಗಳನ್ನು ಹಾಗೂ ಡಾಕ್ಟರೇಟ್ ಪದವಿ ಪೂರೈಸಿದ 7 ವಿದ್ಯಾರ್ಥಿಗಳಿಗೆ ತಲಾ 1 ಚಿನ್ನದ ಪದಕ ವಿತರಣೆ ಮಾಡಿದರು. ಇದೇ ವೇಳೆ ಪುಣೆಯ ರಾಷ್ಟ್ರೀಯ ವೈರಾಣು ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ನವೀನ್ ಕುಮಾರ್ ಘಟಿಕೋತ್ಸವ ಭಾಷಣ ಮಾಡಿದರು. ಕುಲಸಚಿವ PT ರಮೇಶ್, ಆಡಳಿತ ಮಂಡಳಿ ಸದಸ್ಯರಾದ ಬಸವರಾಜ್ ಭತ್ಮುರ್ಗೆ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಏನು ಅನಿಸ್ತಾ ಇದೆ ಅದರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್? ಸರ್, ತುಂಬ ಖುಷಿ ಆಗ್ತದೆ. ನಮ್ಮ ತಂದೆಯವರು ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು, ಅಂದರೆ ಅಪ್ಪ ಅಮ್ಮ ಮತ್ತು ನಮ್ಮ ಮಾರ್ಗದರ್ಶಕರು PGಯಲ್ಲಿ ಅವರ ಮಾರ್ಗದರ್ಶನದಿಂದ ನನಗೆ PG ಮಾಡಿದ್ದು. ನಾನು PG ಮಾಡಿರೋದು ಔಷಧ ಮತ್ತು ವಿಷಶಾಸ್ತ್ರ ವಿಭಾಗದಲ್ಲಿ. ಈ 3 ಮೆಡಲ್ ಬಂದರೆ ತುಂಬ ಖುಷಿ ಆಗ್ತಾಯಿದೆ. ಈ ಕ್ರೆಡಿಟ್ ನಮ್ಮ ತಂದೆ ನರಸಿಂಹಮೂರ್ತಿ, ತಾಯಿ ರಾಧಾ ಮತ್ತು ನಮ್ಮ ಮಾರ್ಗದರ್ಶಕರು ವಿಜಯ್ ಕುಮಾರ್ ಸರ್ ಇವರು ಕೊಡಬೇಕು ಅಂತ ಇಚ್ಛೆ ಇದೆ. ನನ್ನ ಟಾಪಿಕ್ ಬಂದು ಫೌಲ್ ಕಾಲೆರಾ ಮೇಲೆ ಇನ್ಸಿಲಿಕೋ ಮತ್ತು ಇನ್ವಿಟ್ರೋ ರಿಸರ್ಚ್ ಮಾಡಿದ್ದು. ಸರ್, ನಮ್ಮದು ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ಥ್ಯಾಂಕ್ ಯು ಸರ್. ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ಸರ್ಜರಿ ಮುಗಿಸಿ ನೆಕ್ಸ್ಟು ಆಮೇಲೆ ಇನ್ನು ಸೂಪರ್ ಸ್ಪೆಷಲೈಸೇಷನ್ ನೋಡ್ಕೋಬೇಕು. ನೆಕ್ಸ್ಟ್ ಪ್ಲ್ಯಾನ್ಸ್ ಏನಿದೆ. ಪೇರೆಂಟ್ಸ್ ಎಲ್ಲ ಬೆಂಗಳೂರಲ್ಲಿದ್ದಾರೆ. ಫಾದರ್ ಸಾಫ್ಟ್ವೇರ್ ಇಂಜಿನಿಯರು,
ನಮ್ಮಮ್ಮ ಮನೇಲೇ ಇರ್ತಾರೆ, ಚಾರ್ಟರ್ಡ್ ಅಕೌಂಟೆಂಟ್, ಬಟ್ ಮನೇಲೇ ಇರ್ತಾರೆ. ಅದೇ ಇವಾಗ ವೆಟರ್ನರಿಯಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ, ಇವಾಗ ಗೊತ್ತಾಗ್ತದೆ ಎಲ್ಲರಿಗೂ. ನೆಕ್ಸ್ಟ್ 5-10 ಇಯರ್ಸಲ್ಲಿ ತುಂಬ ಗ್ರೋ ಆಗುತ್ತೆ ಪ್ರೊಫೆಷನ್ನು. ಅದಕ್ಕೆ ಮೆಡಿಕಲ್ ಎಲ್ಲ ಬಿಟ್ಕೊಂಡು ಇಲ್ಲಿ ಬಂದಿದ್ದು ಈ ಪ್ರೊಫೆಷನ್ಗೆ. ಇವಾಗ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಇನ್ನೊಂದು ನೆಕ್ಸ್ಟ್ 10 ಇಯರ್ಸಲ್ಲಿ ತುಂಬ ಗ್ರೋ ಆಗುತ್ತೆ ಅಂತ ಹೋಪ್ ಮಾಡ್ತಾ ಇದ್ದೀನಿ ನಾನು. ಈಗ ವೆಟರ್ನರಿ ಅಂದರೆ ಕೆಲವರೆಲ್ಲ ಹಿಂದೇಟು ಹಾಕುವಂಥ ಇವತ್ತಿನ ಸಂದರ್ಭದಲ್ಲಿ ನಿಮ್ಮ ಮುಂದಿನ ಸ್ನೇಹಿತರಿಗೆ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಇಲ್ಲ, ಇವಾಗ ವೆಟರ್ನರಿ ಪ್ರೊಫೆಷನ್ ಬಂದಿದ್ದೇ ಫಸ್ಟ್ ರೈತರಿಗೆ ಹೆಲ್ಪ್ ಮಾಡೋಕ್ಕೆ. ಬಟ್ ಇವಾಗ ಸ್ವಲ್ಪ ಹೋಗಿ ಅರ್ಬನಲ್ಲಿ ತುಂಬ ಪೆಟ್ ಪ್ರಾಕ್ಟೀಸು ಎಲ್ಲ ಜಾಸ್ತಿ ಆಗ್ತಾಯಿದೆ. ಸೊ ಹೋಗ್ತಾ ಆಪರ್ಚುನಿಟೀಸ್ ತುಂಬ ಬರ್ತವೆ. ವೆಟರ್ನರಿ ಬಂದರೆ ಆಂಟ್ರಪ್ರಿನರ್ಶಿಪ್ಪಲ್ಲಿ ಮತ್ತು ಮೆಡಿಕಲ್ ಸೈಡು, ರಿಸರ್ಚ್ ಸೈಡು ಎಲ್ಲ ಸೈಡಲ್ಲಿ ತುಂಬ ಆಪರ್ಚುನಿಟೀಸ್ ಇದ್ದಾವೆ. ಸೊ ಎಲ್ಲರೂ ಸ್ವಲ್ಪ ವೆಟರ್ನರಿನೂ ಕನ್ಸಿಡರ್ ಮಾಡ್ಬೋದು ಆ್ಯಸ್ ಎ ಕರಿಯರ್ ಆಪ್ಷನ್. ಇಟ್ ಇಸ್ ಅ ವೆರಿ ವೆರಿ ಗುಡ್ ಕರಿಯರ್ ಆಪ್ಷನ್ ವಿಚ್ ಇಸ್ ಕಮಿಂಗ್ ಅಪ್ ನೌ. ಹಾಗೂ ಸರ್ ನಾನು ಇವತ್ತು ಹೇಳಿದ್ನಲ್ಲ ಸರ್, ಎಲ್ಲ ಅವರು ಇದರಿಂದ ಸರ್ ನಾನು ಇವತ್ತು ತುಂಬ ಖುಷಿ ಪಡ್ತಾ ಇದ್ದೀನಿ ಸರ್. ಯಾಕಂದರೆ ನಾನು ಇಲ್ಲಿ ಇವತ್ತು ನಿಲ್ತೀನಿ ಅಂತ ನನ್ನ ಕನಸು ಕಂಡಿರಲಿಲ್ಲ. ಸೊ ಇವತ್ತು ನಾನು ನಿಂತು ಇದೆಲ್ಲ ಎಲ್ಲರ ಮುಂದೆ ನಿಮ್ಮ ಮುಂದೆ ಮಾತಾಡ್ತಿರೋ ತುಂಬ ಖುಷಿ ಆಗ್ತಿದೆ. ನೀವು ಮಾಡೋದು ತುಂಬ ಇದೆ, ಮಾಡ್ಬೋದು. ಅದಿತಿ ಅವ್ರು ಹೇಳ್ದಂತೆ ವೆಟ್ನರಿ ಒಂದು ಇಟ್ಸ್ ತುಂಬ ನೋಬಲ್ ಪ್ರೊಫೆಷನ್. ಹೇಗೆ ಅಂದರೆ ಆ ಖುಷಿ ಒಂದು ಇವಾಗ ನನ್ನದೊಂದು ಸ್ವಂತ ಕ್ಲಿನಿಕ್ ಸಮೇತ ನಾನು ನಡೆಸ್ತಾ ಇದ್ದೀನಿ. ಒಂದು ನಾಯಿಗೆ ಆಗಿ, ಒಂದು ಬೆಕ್ಕಿಗಾಗಿ ಒಂದು ಜೀವ ನೀವು ಜೀವ ಕೊಟ್ಟಾಗ ಅವರ ತಂದೆ ತಾಯಿ, ಅವ್ರ ಪೋಷಕರು ಏನು ಖುಷಿ ಪಡ್ತಾರಲ್ಲ, ಆ ಖುಷಿ ನೀವು ನೋಡಿದರೆ ಅದನ್ನು ಸತ್ಯವಾಗ್ಲೂ ಹೇಳ್ಬೇಕಂದ್ರೆ ಯಾವ ಮೆಡಿಕಲ್ ಡಾಕ್ಟರ್ ಸಮೇತ ಆ ಖುಷಿನ ನೀವು ಅನುಭವಿಸೋಕ್ಕಾಗಲ್ಲ. ಯಾಕಂದರೆ ಒಂದು ಮೂಕ ಪ್ರಾಣಿ ಅದು ಒಬ್ಬ ಡಾಕ್ಟ್ರಿಗಾಗಿ ಅವ್ರಿಗೇನೋ ಒಂದು ಅಂಡರ್ಸ್ಟ್ಯಾಂಡ್, ಅವ್ರಿಗೆ ಅರ್ಥ ಆಗುತ್ತೆ, ಅವ್ರಿಗೆ ಫೀಲಿಂಗ್ಸ್ ಇದೆ. ಸೊ ಹಾಗಾಗಿ ಅವ್ರು ನಮಗೆ ಖುಷಿ ವ್ಯಕ್ತಪಡಿಸ್ತಾರಲ್ಲ, ಅದು ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ದುಡ್ಡು ಮಾಡ್ಬೋದು ಸರ್, ದುಡ್ಡು ಎಲ್ಲ ಪ್ರೊಫೆಷನಲ್ಲೂ ಮಾಡ್ಬೋದು, ದುಡ್ಡು ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಆ ಖುಷಿ, ಆ ಸಂತೋಷ ಸಿಗಬೇಕು ಅಂದರೆ ಪಶು ಹಾಗೂ ಆ ಮೂಗು ಪ್ರಾಣಿಗಳನ್ನ ನಾವು ಯಾವತ್ತು ಸೇವೆ ಮಾಡ್ತೀವಲ್ಲ, ಆ ಖುಷಿ, ಸಣ್ಣ ಸಣ್ಣ ಖುಷಿಗಳು, ಅವುಗಳ ಜೊತೆ ನಮ್ಮ ಒಡನಾಟ ತುಂಬ ಖುಷಿ ಸಿಗುತ್ತೆ ಸರ್. ಥ್ಯಾಂಕ್ ಯು. ಮಾರ್ಚ್ 29ರಂದು ಭಾಲ್ಕಿ ಪಟ್ಟಣದಲ್ಲಿ ಜರುಗುವಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮದ ಪ್ರಚಾರ ರಥಕ್ಕೆ ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ನೀಡಿದರು. ಧ್ವಜ ತೋರಿಸುವ ಮೂಲಕ ಚಾಲನೆ ನೀಡಿದ ಅವರು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಜಗತ್ತಿಗೆ ಸಂದೇಶವನ್ನು ಸಾರಿದ ರೇಣುಕಾಚಾರ್ಯರು ಲೋಕ ಕಲ್ಯಾಣಕ್ಕಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಮುಂದೆ ಅವರ ಮಾರ್ಗದಲ್ಲಿ ಒಂದು ಪಂಚಪೀಠಾಧೀಶರು ನಡೀತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಅವರ ತತ್ವ ಸಂದೇಶಗಳನ್ನು ಜನತೆಗೆ ತಿಳಿಸ್ಕೊಡ್ಲಿಕ್ಕೆ ಅವರ ಜಯಂತಿಯನ್ನು ಆಚರಿಸಲಾಗ್ತಾ ಇದೆ. ಪ್ರಚಾರ ರಥಕ್ಕೆ ತಮ್ಮ ಗ್ರಾಮಕ್ಕೆ ಬಂದಾಗ ಸಹಕರಿಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ನಾನು ಕೂಡ ಪಾಲ್ಗೊಳ್ತಾ ಇದ್ದೇನೆ, ಪಂಚಪೀಠದ ಜಗದ್ಗುರುಗಳು ಕೂಡ ಪಾಲ್ಗೊಳ್ತಾ ಇದ್ದಾರೆ, ನೀವು ಕೂಡ ತಪ್ಪದೆ ಪಾಲ್ಗೊಳ್ಳಿ ಎಂದು ಸಚಿವರು ಕರೆ ನೀಡಿದರು. ಇದೇ ವೇಳೆ ಜಂಗಮ ವೀರಶೈವ ಸಮಾಜದ ವಿವಿಧ ಗಣ್ಯರು ಹಾಗೂ ಮುಖಂಡರು ಈ ಒಂದು ರಥಕ್ಕೆ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಉಪಸ್ಥಿತರಿದ್ದರು. ಒಂದು 100 ಕ್ವಿಂಟಲ್ ಅಕ್ಕಿ ಸಿಕ್ಕಿದೆ. ಅದು ಯಾವ ಅಕ್ಕಿ? ಈ ಗ್ಯಾರಂಟಿಯಲ್ಲಿ ಜನರಿಗೆ, ಬಡ ಜನತೆಗೆ ಹೋಗಬೇಕಾದಂತ ಅಕ್ಕಿ ನಗರಸಭೆಯ ಅಧ್ಯಕ್ಷನ ತಮ್ಮನ ಮನೆಯಲ್ಲಿ ಸಿಕ್ಕಿದೆ. ನಾಚಿಕೆ ಬರ್ಬೇಕು ಕಾಂಗ್ರೆಸ್ನವರಿಗೆ. ಇವರು ಒಕ್ಕಟ್ಟೆ ಗ್ಯಾರಂಟಿ ಕೊಡೋದು ಎದಕ್ಕೋಸ್ಕರ ಅಂದ್ರೆ ಲೂಟಿ ಮಾಡೋದಕ್ಕೋಸ್ಕರ. ಇದೇ ಬಹಳ ದೊಡ್ಡ ಉದಾಹರಣೆ ಇದೆ. ಇವತ್ತು ಬೀದರ್ನಲ್ಲಿ ಇಲ್ಲಿನ ಸಚಿವರು ಲ್ಯಾಂಡ್ ಗ್ರಾಬಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಸಂವಿಧಾನದಲ್ಲಿ ಸಾಕಷ್ಟು ಮಾತನಾಡ್ತಾರೆ. ಇವತ್ತಿನ ಬೀದರ್ನಲ್ಲಿರುವಂತಹ 10 ಎಕರೆ ಒಂದು ನಗರಸಭೆಯ ಜಮೀನಿಗೆ 9 ಎಕರೆ ಕಂಪೌಂಡ್ ಹಾಕ್ಸಿದಾರೆ, 1 ಎಕರೆ ಇವರು ಕಬ್ಜಾ ಮಾಡಲಿಕ್ಕೆ ಮಾಡ್ತಾರೆ. ಇವತ್ತು ತಮ್ಮ ಕುಟುಂಬದ ಸದಸ್ಯರಿಗೆ ಗುತ್ತಿಗೆದಾರಿಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ಇಟ್ಕೊಂಡು ಮುಂದೆ ಬರುವಂತಹ ದಿನದಲ್ಲಿ ನಾವು ನಗರಸಭೆಯನ್ನು ಕೂಡ ಮುತ್ತಿಗೆ ಹಾಕೊಂಡಿದ್ದೀವಿ. ಈ ಕಾಂಗ್ರೆಸ್ ಸರ್ಕಾರ ಇವತ್ತು ದಿವಾಳಿ ಎದ್ದಿದೆ. ಈ ಸಿದ್ದರಾಮಯ್ಯನವರು ಕೂಡಲೇ ಈ ಹ್ಯಾಂಡಿಕ್ರಾಫ್ಟ್ ಮಂತ್ರಿಯ ಒಂದು ರಾಜೀನಾಮೆಯನ್ನು ಪಡ್ಕೊಳ್ಬೇಕು, ಮತ್ತ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರ ಆ ಹೇಳಿಕೆಯನ್ನು ಹಿಂಪಡಿಬೇಕು ಅಂತ ಒತ್ತಾಯ ಮಾಡ್ತಾ ಇವತ್ತು ನಾವು ಈ ಒಂದು ಹೋರಾಟವನ್ನು ಕೈಗೊಂಡಿದ್ದೀವಿ. ಈ ಹೋರಾಟದಲ್ಲಿ ಪಾಲ್ಗೊಂಡಂತ ನಮ್ಮ ಎಲ್ಲ ಕಾರ್ಯಕರ್ತ ಮಿತ್ರರಿಗೆ, ನಮ್ಮ ಪದಾಧಿಕಾರಿಗಳಿಗೆ, ನಮ್ಮ ಎಲ್ಲ ಶಾಸಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಈ ಹೋರಾಟದಲ್ಲಿ
ಸಂವಿಧಾನವನ್ನು ಬದಲಾವಣೆ ಮಾಡಿ ಮುಸ್ಲಿಮರಿಗೆ -4% ಮೀಸಲಾತಿಯನ್ನು ನೀಡುತ್ತೇವೆಂದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ ಎನ್ನಲಾದ ಒಂದು ಹೇಳಿಕೆಯನ್ನು ಆರೋಪಿಸಿ ಖಂಡಿಸಿ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ನಗರದ ಉಸ್ತುವಾರಿ ಸಚಿವರ ಕಚೇರಿ ಆವರಣದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಜರುಗಿತು. ಮಾರ್ಗ ಮಧ್ಯದಲ್ಲಿ ಪ್ರತಿಕೃತಿಯನ್ನು ಸುಡುವ ಮೂಲಕ ತಮ್ಮ ಆಕ್ರೋಶವನ್ನು ಬಿಜೆಪಿ ಕಾರ್ಯಕರ್ತರು ಹೊರಹಾಕಿದರು. ಈ ಕುರಿತು ಮಾತನಾಡಿರುವಂತಹ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹುಡುಗಿಯವರು ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಓಲೈಕೆ ರಾಜಕಾರಣ ಮಾಡ್ತಾ ಇದೆ. ಗ್ಯಾರಂಟಿಗಳು ಬಡವರಿಗೆ ತಲುಪ್ತಾ ಇಲ್ಲ. ನಗರಸಭೆ ಅಧ್ಯಕ್ಷರ ಸಹೋದರರ ಮನೆಯಲ್ಲಿ 100 ಕ್ವಿಂಟಲ್ ಅಕ್ಕಿ ಮೂಟೆ ಸಿಕ್ಕಿವೆ ಎನ್ನುವಂಥ ಗಂಭೀರ ಆರೋಪವನ್ನು ಇತ್ತೀಚೆಗೆ ಸಿಕ್ಕಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಪೊಲೀಸರು ಅದನ್ನು ಹಿಡಿಯುವ ಮೂಲಕ ಒಳ್ಳೆ ಕಾರ್ಯ ಮಾಡಿದ್ರು ಅನ್ನುವಂಥ ಮಾತನ್ನು ಕೂಡ ಪಾಟೀಲರು ಹೇಳಿದರು. ಹನಿ ಟ್ರ್ಯಾಪ್ ಮಾಡುವಂಥ ಸಚಿವರಾಗಿರ್ತಕ್ಕಂಥ ಸಚಿವರನ್ನು ಸಂಪುಟದಿಂದ ವಜಾಗೊಳಿಸಬೇಕು, ಅವರನ್ನು ಕೈ ಬಿಡಬೇಕು ಸರ್ಕಾರಕ್ಕೆ, ಈ ಒಂದು ಆಗ್ರಹವನ್ನು ಪಾಟೀಲ್ ಅವರು ಮಾಡ್ತಾರೆ. ಇದೇ ವೇಳೆ ಬಿಜೆಪಿ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಾಜಿ ಕೇಂದ್ರ ಸಚಿವರಾಗಿರುವಂಥ ಭಗವಂತ ಖೂಬಾ, ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಈಶ್ವರ್ ಸಿಂಗ್ ಠಾಕೂರ್ ಸೇರಿದಂತೆ ಆಮೇಲೆ ಹುಮ್ನಾಬಾದ್ ಶಾಸಕರಾದ ಸಿದ್ದು ಪಾಟೀಲ್, ಬಸವ ಕಲ್ಯಾಣ ಶಾಸಕರಾದ ಶರಣು ಸಲ್ಗಾರ್ ಸೇರಿದಂತೆ ಇನ್ನೂ ಅನೇಕ ಜನರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರೇಣುಕಾದಿ ಆಚಾರ್ಯರಿಗೂ ಪಂಚಪೀಠಾಧೀಶ್ವರರಿಗೂ ವಿಶ್ವಗುರು ಬಸವಣ್ಣನವರಿಗೂ ಎಲ್ಲ ಮಹಾಪುರುಷರಿಗೆ ಸ್ಮರಿಸುತ್ತಾ ಇಂದು ಬಾಲ್ಕಿಯಲ್ಲಿ ಪರಮಪೂಜ್ಯ ರೇಣುಕಾದಿ ಆಚಾರ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮ ಇದೇ ಬರುವ 29ನೇ ತಾರೀಕಿಗೆ ಆಯೋಜಿಸಲಾಗಿದೆ. ಇವತ್ತು ಈ ಕಾರ್ಯಕ್ರಮ ಬೆಳಿಗ್ಗೆ ಮುಂಜಾನೆ 8 ಗಂಟೆಗೆ ಭವ್ಯವಾದಂತಹ ಒಂದು ಮೆರವಣಿಗೆ ಮುಖಾಂತರ ವೀರಭದ್ರೇಶ್ವರ ದೇವಾಲಯದಿಂದ ಪುರಭವನದವರೆಗೆ ಇವತ್ತು ಮೆರವಣಿಗೆ ಆಯೋಜಿಸಲಾಗಿದೆ. ಮತ್ತು ರೇಣುಕಾದಿಯ ಆಚಾರ್ಯರ ಅವರ ತತ್ವಾದರ್ಶಗಳು, ಅವರೇನು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶ ಇವತ್ತು ಬಹಳ ಪ್ರಸ್ತುತವಾಗಿದೆ. ಈ ಭೂಮಿ ಮೇಲಿರುವಂಥ ಎಲ್ಲರಿಗೂ ಇವತ್ತು ಸಾಮಾಜಿಕ ನ್ಯಾಯದ ಜೊತೆಯಲ್ಲಿ ಸುಖವಾಗಿ ಶಾಂತಿ ನೆಮ್ಮದಿಯಿಂದ ಇರುವಂಥದ್ದು, ಪ್ರತಿಯೊಬ್ಬರು ಧರ್ಮ ಮಾರ್ಗದ ಮೇಲೆ ನಡಿಬೇಕು ಅಂತೇಳಿ ಅವರೇನು ಅವ್ರ ಕಾರ್ಯಕಾಲದಲ್ಲಿ ನಂಬಿ ಬಂದಂಥ ಎಲ್ಲ ಭಕ್ತರ ಕಣ್ಣೀರು ಒರೆಸುವಂಥ ಒಂದು ಕೆಲಸ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಲೋಕ ಕಲ್ಯಾಣಕ್ಕಾಗಿ, ಜನ ಕಲ್ಯಾಣಕ್ಕಾಗಿ ಇವತ್ತು ಬಹಳಷ್ಟು ಅವರ ಆಶೀರ್ವಾದ ಇದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮೆಲ್ಲರ ಅಭ್ಯುದಯಕ್ಕಾಗಿ ಇವತ್ತು ಅವರ ಸಂದೇಶಗಳನ್ನು, ತತ್ವಾದರ್ಶಗಳನ್ನು ಎಲ್ಲರಲ್ಲಿ ಮುಟ್ಟಿಸಲಿಕ್ಕೆ ಅವರಿಂದ ಸ್ಫೂರ್ತಿ ಪಡೆದು, ಅವರಿಂದ ಪ್ರೇರಣೆಯನ್ನು ಪಡೆದು ಇವತ್ತು ಯಾವ ರೀತಿಯಲ್ಲಿ ಪಂಚಪೀಠಾಧೀಶ್ವರರು ಸಂಚಾರ ಮಾಡಿ ಧಾರ್ಮಿಕ ಜಾಗೃತಿ ಉಂಟು ಮಾಡುವಂಥ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಅವ್ರು ತೋರಿಸಿಕೊಟ್ಟಂಥ ದಾರಿಯಲ್ಲಿ ನಡೆಯೋಣ. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ವಿನಂತಿ ಮಾಡುತ್ತೇನೆ. ಎಲ್ಲ ಅರಗುರು ಚರಮೂರ್ತಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ, ನಾನು ಭಾಗವಹಿಸ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಕಾರ್ಯಕ್ರಮ ಯಶಸ್ವಿಗೊಳಿಸಿ. ಧನ್ಯವಾದಗಳು. ಔರಾದ್ ಪಟ್ಟಣದ ಕನಕದಾಸ ಭವನದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಔರಾದ್ನ ಒಂದು ಅನೇಕ ಜನ ಸದಸ್ಯರು ಮತ್ತು ಪರಿವಾರದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಬಿ.ಕೆ. ಸುನಂದ ಬೆಹೆಂಜೆ ಅವರು ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ. ಸರಸ್ವತಿ ಗುಳೆ ಅಧ್ಯಕ್ಷರು ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾರೆ. ಇಂದು ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ಸ್ತ್ರೀ ಶಕ್ತಿಯ ಬಗ್ಗೆ ಅವರು ಹೇಳಿಕೊಡ್ತಾರೆ. ಮಾರಿ ಎನ್ನುವಂತೆ, ಅಂದರೆ ಮಹಿಳೆ ಒಲಿದರೆ ನಾರಿ, ಮುನಿದರೆ ಮಾರಿ ಎನ್ನುವಂತಹ ಹೆಣ್ಣು ಮಕ್ಕಳ ಒಂದು ಸಾಮರ್ಥ್ಯದ ಕುರಿತು ಅವರು ಬೋಧನೆಯನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ತಾಲೂಕಿನ ಆರೋಗ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ ಅವರು ಕೂಡ ಹಾಜರಿದ್ದರು. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕಿ ಆರತಿ ಪಾಟೀಲ್ ಅವರು ಕೂಡ ಇದ್ದರು. ಡಾಕ್ಟರ್ ಮೀನಾಕ್ಷಿ ಅವರು, ಪುಷ್ಪಾಂಜಲಿ ಪಾಟೀಲ್ ಅವರು, ಆಪ್ತ ಸಮಾಲೋಚಕರು, ಸಾರ್ವಜನಿಕ ಆಸ್ಪತ್ರೆ ಅವರು ಕೂಡ ಇದ್ದರು. ಶಿಶು ಅಭಿವೃದ್ಧಿ ಯೋಜನೆಯ ಮಹಿಳಾ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಮೇಲ್ವಿಚಾರಕರು, ಸಹಾಯಕಿಯರು, ಪಟ್ಟಣ ಪಂಚಾಯತ್ ಮಹಿಳಾ ಅಧ್ಯಕ್ಷರು, ಸದಸ್ಯರು, ಸಿಬ್ಬಂದಿ ವರ್ಗದವರು, ಹೀಗೆ ನೂರಾರು ಜನರು ಈ ಒಂದು ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. तो मूल्य हम सर्व के जीवन का आधार है.
कोई जंगल में जाते जाते जंगल में एक बूढ़ी औरत बैठी थी। उस बूढ़ी माता को उस व्यक्ति ने पूछा कि आप कौन हैं और इस जंगल में आप अकेले क्या कर रही हैं? तो बूढ़ी माता कहती है कि मेरा नाम मूल्य है और शहर के लोगों ने मुझे जंगल में भेज दिया है। समझ में आई बात? आगे उसने क्या किया? जंगल के जानवर जाकर शहर में रहने लगे। खुशियाँ बिखेर दी है यहाँ आपने तो आकर, खुशियाँ बिखेर दी है यहाँ आपने तो आकर, ये वक्त सज गया है तुम्हें। उसको किसी ने आंख उठा करके नहीं देख सका, क्योंकि उसके अंदर की जो अलौकिक शक्ति थी, आत्मविश्वास की शक्ति थी, तो वो एकदम उजागर रहता था। तो शिरोमणि संत मीराबाई का नाम लेते हैं। तो इसी तरीके से उसको सिर्फ कपड़े बदलने की जरूरत नहीं पड़ा, किसी के लिए लहक मारने की जरूरत। आत्मदम से परमात्मा की सपना किया कि आज तक बैठ करके हम उसकी गायन पूजन कर गए। उसके बाद हम देखते हैं कि जैसे लेकिन उसने देश के लिए करा, उसको बोलते हैं स्त्रियां थी, उसके आवाज में शक्ति थी, उसके दृष्टि में अलौकिकता थी और उसके चाल में पता नहीं क्या क्या। ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.